ವಿದ್ಯುತ್ ಖಾಸಗೀಕರಣಕ್ಕೆ ಮುಂದಾದ ರಾಜ್ಯ ಸರ್ಕಾರದ ನಡೆ ವಿರುದ್ಧ ಸಿಡಿದೆದ್ದ ಅನ್ನದಾತರು. ಈಗಾಗಲೇ ರೈತರು ಕೂಡ ಕಂಗಾಲಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯುತ್ ಖಾಸಗೀಕರಣಕ್ಕೆ ರಾಜ್ಯ ಸರ್ಕಾರದ ನಡೆ ವಿರುದ್ಧ ಸಿಡಿದೆದ್ದ ಅನ್ನದಾತರು. ವಿದ್ಯುತ್ ಖಾಸಗೀಕರಣ ಆದ್ರೆ ವಿದ್ಯುತ್ ಫ್ರೀ ಸಿಗಲ್ಲ. ವಿದ್ಯುತ್ ಖಾಸಗೀಕರಣ ಆದ್ರೆ ರೈತರಿಗೆ ಟಿಸಿನೂ ಸಿಗಲ್ಲ. ಖಾಸಗೀಕರಣ ಕೈ ಬಿಡದಿದ್ರೆ ರಾಜ್ಯಾದ್ಯಂತ ಹೋರಾಟ ಅಂತ ಹೇಳ್ತಾ ಇದ್ದಾರೆ ಸಿಎಂ ಡಿಕೆಶಿ. ಇಂಧನ ಸಚಿವರಿಗೆ ಎಚ್ಚರಿಕೆ ರೈತ ಮಹದೇವ ಮಡಿವಾಳ. ರಾಜ್ಯ ಸರ್ಕಾರದ ನಡೆ ವಿರುದ್ಧ ಸಿಡಿದೆದ್ದಿದ್ದಾರೆ ಅನ್ನದಾತರು. ವಿದ್ಯುತ್ ಖಾಸಗೀಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಸರ್ಕಾರದ ಅಂಡರ್ನಲ್ಲಿದೆ ವಿದ್ಯುತ್, ಬಟ್ ಅದು ಖಾಸಗೀಕರಣ ಆಗ್ಬಿಡ್ತು ಅಂತ ಅಂದಾಗ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಸರ್ಕಾರದ ಯೋಜನೆಗಳೇನಿದಾವೆ, ಒಂದು ಖಾಸಗಿ ವಿದ್ಯುತ್ ಅನ್ನುವಂಥದ್ದು ದೊಡ್ಡ ಮಟ್ಟದ ಯೋಜನೆ, ಅದು ದೊಡ್ಡ ಮಟ್ಟದ ಮಹತ್ತರ ಒಂದು ಎಲ್ಲ ಜನರಿಗೆ ಸಿಗುವಂಥದ್ದು, ನಾಡಿನ ಜನತೆಗೆ ಸಿಗುವಂಥದ್ದು, ರೈತರಾಗಿರ್ಬೋದು ಅಥವಾ ಸಾಮಾನ್ಯ ಜನ ಆಗಿರ್ಬೋದು, ಎಲ್ರಿಗೂ ಕೂಡ ಅದನ್ನ ತೆಗೆದುಕೊಂಡು ಹೋಗಿ ನೀವು ಖಾಸಗೀಕರಣ ಮಾಡಿದ್ರೆ ನಾವು ಪ್ರತಿಯೊಂದನ್ನು ಹೋಗಿ ಅಲ್ಲಿ ಅವ್ರನ್ನ ಕೇಳೋಕ್ಕಾಗುತ್ತಾ? ಒಂದು ವೇಳೆ ಅವರು ಕೂಡ ಯಾಕೆ ಅವರ ಮೈ ಮೇಲೆ ಹಾಕೊಂಡು ಆಗುವಂಥ ಸಮಸ್ಯೆಗಳಿಗೆ ಪರಿಹಾರ ಒದಗಿಸ್ಕೊಡ್ತಾರೆ? ಏನಾದರೂ ಸರ್ಕಾರ ಕೊಡುವಂಥ ಯೋಜನೆಯಲ್ಲಿ ಉಲ್ಟಾ ಪಲ್ಟಾ ಆಯಿತು ಅಂದರೆ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ, ಸರ್ಕಾರವನ್ನು ನೇರವಾಗಿ ಪ್ರಶ್ನೆ ಮಾಡ್ತೀವಿ ಅನ್ನುವಂಥದ್ದು ಅನ್ನದಾತರ ಮಾತು. ಸರ, ಇವತ್ತ ನಾವು ನಮ್ಮ ಕಂದಾಯ ಇಲಾಖೆ ಆಫೀಸ್ ಮುಂದೆ ಏನು ಪ್ರತಿಭಟನೆ ಏನು ಹೋರಾಟಪ್ಪ ಅಂದ್ರೆ, ಇವತ್ತು ರಾಜ್ಯ ಸರ್ಕಾರ ಒಂದು ಕರೆಂಟ್ ಕಾಯ್ದೆಯನ್ನ ಟಾಟಾ ಕಂಪನಿ ಕೂಡ ಕೊಟ್ಟೈತಿ. ಇಡೀ ಕರ್ನಾಟಕದ ಕರೆಂಟ್ KB ಎಲ್ಲನ ಒಟ್ಟ ಟಾಟಾ ಕಂಪನಿ ಕೊಟ್ರ ಇವ್ರು ಏನ್ ಮಾಡ್ತಾರ? ಸರ್ಕಾರದಾರ ಟಾಟಾ ಕಂಪನಿ ಕೊಟ್ಟ ಇವ್ರು ದುಡ್ಡು ತಗೊಳವ್ರ, ಕೂತ ಬಿಡವ್ರ. ಇಲ್ಲಿ ರೈತರಿಗೆ, ಜನಸಾಮಾನ್ಯರಿಗೆ ಈಗ ಸದ್ಯ ನಾಳೆ ಕರೆಂಟ್ ಫ್ರೀ ಅಂತ ಹೇಳ್ಯಾರ ಇವ್ರು. ಅದು ಬಿಲ್ ತುಂಬೋದು ನಾಳಿಂದ ಮಣಿಗೊಟ್ಟೆಲ್ಲ ಇಡೀ ರಾಜ್ಯಾದ್ಯಂತ. ಆಮೇಲೆ ಒಂದು TC ಸುಟ್ರೆ ಫ್ರೀ ಸಿಗಂಗಿಲ್ಲ, ಅದನ್ನು ನಾಳಿಂದ ರೊಕ್ಕ ಕೊಟ್ಟ ಒಯ್ಬೇಕು ನಾವ. ಒಂದು ಕಂಬ ಸಿಗಂಗಿಲ್ಲ. ಈಗ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀವಿ ನಾವ. ಈಗ ಒಂದು ಪಾನಿ ಹೋದ KB ಹೋದ ಗೌರ್ಮೆಂಟ್ ಐತೆ ಅಂತೇಳಿ ನಾವು ಶಾಂಕ್ಷನ್ ತಗೊಳಕ್ ಹೋಗ್ತೀವಿ. ಅದನ್ನ ಖಾಸಗಿ ಕಂಪನಿ ಅವ್ರಿಗೆ ಪಾನಿ ಕೊಡ್ಬೇಕಲ್ಲ. ಇಡೀ ಹೊಲ ಎಲ್ಲ ನಮ್ದು ಖಾಸಗಿ ಕಂಪನಿಗೆ ಕೊಟ್ಟಂಗ ಆತಲ್ಲ. ಇದು ಸರ್ಕಾರದ ನಡೆ ತಪ್ಪೈತಿ. ತಕ್ಷಣ ಎಚ್ಚೆತ್ತುಕೊಂಡ DK ಶಿವಕುಮಾರ್ ಅವರ ಸರ್ಕಾರ ಮತ್ತು ಜಾರ್ಜ್ ಅವರ ಇಂಧನ ಸಚಿವರ ಕೂಡಿಕೊಂಡ ಆ ಕಂಪನಿ ಕೊಟ್ರ ಇಡೀ ಕರ್ನಾಟಕ ತುಂಬಾ ಉಗ್ರ ಹೋರಾಟಕತ್ತಿ. ನಿಮ್ಮ ಗಾಡಿಗಳ ಹೊರಗೆ ಬಡ್ಕೊಡಂಗಿಲ್ಲ ನಾವು. ಎಲ್ರಿ ಇದನ್ನ ಆಕಸ್ಮಿಕ ಕರೆಂಟ್ ಖಾಸಗೀಕರಣ ಮಾಡ್ರಿ ಅಂದ್ರೆ ಒಟ್ಟ ನಿಮ್ಮ ಇಡೀ ಕರ್ನಾಟಕ ತುಂಬ ನಾವು ಇವತ್ತು ರಾಜ್ಯಾದ್ಯಂತ ಮನವಿ ಕೊಡತ್ತಿದೀವಿ ರೈತರ. ಮತ್ತು ಇನ್ನೊಂದಪ್ಪ ಏನಪ್ಪ ಅಂದ್ರೆ KB ಒಳಗ ಎಲ್ಲ ಎಷ್ಟು ಸ್ಟಾಪ್ ಐತ್ಲ ಇಡೀ ರಾಜ್ಯಾದ್ಯಂತ ಅವರೆಲ್ಲ ಖಾಸಗಿ ಆಗಿಬಿಡ್ತಾರು. ಅವರು ಖಾಸಗಿ ಆದ್ರೆ KB ಸ್ಟಾಪ್ಗಳು. ಅದಕ್ಕೆ ಖಾಸಗಿ ಕಂಪನಿ ಹಾಕ್ಬೇಕು. ಮತ್ತು ನೀವು ಸರ್ಕಾರಿ ಇರೋದಕ್ಕೆ ಖಾಸಗಿ ಕಂಪನಿಗೆ ಕೊಡ್ತೀರಿ. ನಾವು ಎದಕ್ಕೆ ಆರಿಸ್ಕೊಟ್ಟಿದೀವಿ ನಿಮ್ಮನ್ನ? ಇಂಥ ಕೆಲಸ ಮಾಡತ್ತೇಳಿ ಆರಿಸ್ಕೊಟ್ಟಿಲ್ಲ, ಅಲ್ಲಿ ಒಳ್ಳೆ ಕೆಲಸ ಮಾಡ್ತೀರಿ ರೈತರ ಪರವಾಗಿ ಅಂತೇಳಿ ಆರಿಸ್ಕೊಟ್ಟಿದೀವಿ. ಅದಕ್ಕೆ ಎಚ್ಚೆತ್ತುಕೊಂಡ ಸರ್ಕಾರ, ಇಂಧನ ಸಚಿವರ ಮತ್ತು DK ಶಿವಕುಮಾರ್ ಅವರ ಈ ಕರೆಂಟ್ ಕಾಯ್ದೆಯನ್ನ ಹಿಂದೆ ಪಡಿಬೇಕು, ಖಾಸಗಿ ಕೊಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ ಇಷ್ಟಪಡ್ತೀನಿ.